ವ್ಯತ್ಯಯ ಇಲ್ಲ. ಎಸ್, ಈ ವಿಚಾರವಾಗಿ ಮಾತನಾಡಿದ್ದಾರೆ. ಎಸ್, ತೈಲ ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯವಿಲ್ಲ. ಇಡೀ ಭಾರತಕ್ಕೆ ಪೂರೈಕೆ ಮಾಡುವಷ್ಟು ತೈಲವನ್ನ ಸಂಗ್ರಹ ಮಾಡಿಟ್ಟಿದ್ದೇವೆ. ಯಾರೊಬ್ಬರೂ ಕೂಡ ಆತಂಕ ಪಡುವಂತಹ ಅಗತ್ಯವೇ ಇಲ್ಲ. ಇಂಡಿಯನ್ ಆಯಿಲ್ ಕಂಪನಿಯಿಂದ ಮನವಿ ಮಾಡಲಾಗಿದೆ. ನಮ್ಮ ಕಂಪನಿಯಿಂದ ಎಂದಿನಂತೆ ತೈಲ ಪೂರೈಕೆ ಆಗುತ್ತೆ. ಭಾರೀ ಪ್ರಮಾಣದಲ್ಲಿ ತೈಲ ಸಂಗ್ರಹ ಮಾಡಿಕೊಳ್ಳಲಾಗಿದೆ. ತಮ್ಮ ಮಳಿಗೆಗಳಲ್ಲಿ LPG ಕೂಡ ಇದೆ. ಯಾರು ಏನು ಟೆನ್ಷನ್ ಮಾಡಿಕೊಳ್ಬೇಡಿ ಎನ್ನುವಂತಹ ಮಾತನ್ನ ಇಂಡಿಯನ್ ಆಯಿಲ್ ಕಂಪನಿ ಹೇಳಿದೆ. ಏನು ಅಂತಂದ್ರೆ, ಈಗ ಯುದ್ಧ ನಡೀತಾ ಇದೆ. ಆ ಕಡೆಯಿಂದ ತರೋದು, ಈ ಕಡೆಯಿಂದ ಕೊಡೋದು ಯಾವುದು ಕೂಡ ಅಷ್ಟು ಸುಲಭದ ಮಾತಲ್ಲ. ಆ ಒಂದು ಕಾರಣಕ್ಕೆ ತೈಲ ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯ ಇಲ್ಲ. ಆರಾಮಾಗಿ ಇರಿ. ಯಾರು ದೇಶದ ಜನರು ಗಾಬರಿ ಆಗುವಂತಹ ಅವಶ್ಯಕತೆ ಇಲ್ಲ. ಇಡೀ ಭಾರತಕ್ಕೆ ತೈಲವನ್ನ ಪೂರೈಕೆ ಮಾಡುವಷ್ಟು ಇದೆ. ನಮ್ಮ ಹತ್ರ ತೈಲವನ್ನ ಅಷ್ಟೊಂದು ಸಂಗ್ರಹ ಮಾಡಿ ಇಟ್ಟಿದ್ದೀವಿ ಎನ್ನುವಂಥ ಮಾತಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಇಂಡಿಯನ್ ಆಯಿಲ್ ಕಂಪನಿ ಏನು ಹೇಳಿದೆ ಅನ್ನುವಂಥದ್ದನ್ನ. ಅದು ಯಾರಿಗೂ ಕೂಡ ಆತಂಕ ಪಡುವಂತಹ ಅಗತ್ಯ ಇಲ್ಲ ಅನ್ನುವಂತಹ ಮಾತನಾಡಿದೆ. ಇಂಡಿಯನ್ ಆಯಿಲ್ ಕಂಪನಿಯಿಂದ ಮನವಿ ಕೂಡ ಮಾಡಿಕೊಳ್ಳಲಾಗಿದೆ. ನಮ್ಮ ಕಂಪನಿಯಿಂದ ಎಂದಿನಂತೆ ತೈಲ ಪೂರೈಕೆ ಆಗುತ್ತೆ. ಭಾರೀ ಪ್ರಮಾಣದಲ್ಲಿ ತೈಲವನ್ನ ಸಂಗ್ರಹ ಮಾಡಿ ಇಟ್ಕೊಂಡಿದ್ದೇವೆ. ತಮ್ಮ ಮಳಿಗೆಗಳಲ್ಲಿ LPG ಗ್ಯಾಸ್ ಕೂಡ ಇದೆ. ಯಾರು ಕೂಡ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಯುದ್ಧದ ಪರಿಣಾಮವನ್ನ ಪಾಕಿಸ್ತಾನದವರು ಅನುಭವಿಸಲಿ. ಚಿಕ್ಕ ಪುಟ್ಟದಕ್ಕೆ ಭಾರತ ಅನುಭವಿಸುವಂತಹ ವಿಚಾರಗಳೇ ಅಥವಾ ಯಾವುದೇ ಒಂದು ಸಮಯ ಕೂಡ ಬರುವುದಿಲ್ಲ. ಯಾಕಂತಂದ್ರೆ ನಮ್ಮ ಹತ್ರ ತೈಲ ಹಾಗೂ LPGಗಳು ಇದೆ ಎನ್ನುವಂತಹ ವಿಚಾರವನ್ನ ಇಂಡಿಯನ್ ಆಯಿಲ್ ಹೇಳ್ಕೊಂಡಿದೆ.